ಅದಿ ಏನೇನೋ ಮಾತಾಡ್ಬೇಡ ನೀನು, ನಂಗೆ ಭಯ ಆಗ್ತಿದೆ. ನಿನಗೆ ಭಯ ಆಗತ್ತಾ? ಒಂದು ಸನ್ನೆ ಮಾಡಿದ್ದಕ್ಕೆ ಮನೆ ಬಿಟ್ಟು ಬಂದವಳು ನೀನು. ಇವತ್ತು ನೀನು ನಿಶ್ಚಿತಾರ್ಥ ಆದರೂ ಓಡ್ ಬಂದಿದ್ಯಾ? ಯಾಕೇನೇನೋ ಕೇಳ್ತಿದ್ಯಾ ಈಗ? ಯಾಕೇನೇನೋ ಮಾತಾಡ್ತಿದ್ಯಾ ಆದಿ? ನೋಡು, ನಂಗೆಲ್ಲ ಏನು ಗೊತ್ತಿಲ್ಲ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಡಿ, ಮನೆಯವ್ರಿಗೆಲ್ಲ ಸತ್ಯ ಹೇಳ್ಬೇಡ. ನಾನು ನೀನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ಬೇಡ. ಬಾ. ನನಗೆ ಯಾವಾಗಲೂ ಮದುವೆ ಆಗಿದೆ. ನೋಡು ಆದಿತ್ಯ, ತಮಾಷೆ ಮಾಡಬೇಡ. ನೀನು ಆ ಮದುವೆನ ಮರಿತೀನಿ ಅಂದಿದ್ದೆ. ಅಂದ್ರೆ ಅದ್ ಕೇಳಿದ್ ನಿಜಾನ? ಬೇಡ ಆದಿತ್ಯ, ನನ್ನ ಬಿಟ್ಟು ಹೋಗೋದಕ್ಕೆ ನೋಡ್ಬೇಡ. ನೀನೇನಾದ್ರೂ ನನಗೆ ಮೋಸ ಮಾಡಬೇಕು ಅನ್ಕೊಂಡ್ರೆ ಇಡೀ ಸೀಮೆನೆ ನಾಶ ಆಗೋಗುತ್ತೆ. ಇಲ್ಲಿವರೆಗೂ ನನ್ನ ನಿನ್ನ ಕುಟುಂಬದ ಮಧ್ಯೆ ಮಾತ್ರ ವೈರತ್ವ ಇತ್ತು, ದ್ವೇಷ ಇತ್ತು. ನೀನೇನಾದ್ರೂ ನಾನು ಮೋಸ ಮಾಡ್ದೆ ಅಂದ್ರೆ ಆ ದ್ವೇಷನೇ ಅಲ್ಲಲ್ಲಿ ಹೋಗ್ಬೇಕು. ಹಾಗೆ ಮಾತಾಡಿ ತಂದು ನೀ ಸುಮ್ಮನೆ ಹೇಳ್ತಿದ್ಯಾ ಅಲ್ವಾ? ನನ್ನ ಹೆದರ್ಸೋದಕ್ಕೆ ತಮಾಷೆ ಮಾಡ್ತಿದ್ಯಾ ಅಲ್ವಾ? ನೀನೇ ಹೇಳ್ತಿದ್ದೆ ತಾನೆ ನಾನು ನಿನ್ನ ಹೆಂಡತಿಗಿಂತ ಚೆನ್ನಾಗಿದ್ದೀನಿ ಅಂತ, ಅವಳಿಗಿಂತ ಚಿಕ್ಕವಳು ಅಂತ, ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ. ನನ್ನ ಬಿಡೋ ಯೋಚನೆನ ಕನಸಲ್ಲೂ ಮಾಡಬೇಡ. ಒಳ್ಳೇದಾಗಲ್ಲ, ನಾಶ ಮಾಡ್ತೀನಿ ನಾನು, ನಾಶ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ಯಾವನು ಅಟ್ಟಿ ವಾಚ್ಮ್ಯಾನು? ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.